ಅಯ್ಯೋ ಪೂಜೆಗೆ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ಬಂದರೆ ಈ ಪ್ಲೇಸಲ್ಲಿ ನೀವು ಸಂಕಲ್ಪ ತಗೊಳ್ಬೇಕಾಗುತ್ತೆ. ಆಮೇಲೆ ಶೃಂಗೇರಿ ಮಠದ ಒಳಗಡೆ ಹೋಗಬೇಕು. ಈ ಪ್ಲೇಸ್ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ನೀವು ವಿಸಿಟ್ ಮಾಡಿ ಈ ಗುಹೆಗೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತುಶ್ರೀ ವ್ಲಾಗ್ಸ್. ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಕುಕ್ಕೆ ಸುಬ್ರಹ್ಮಣ್ಯ ಪೂಜೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಈ ರೀತಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ. ಹಾಗೆ ನಮ್ಮ ಮನೆಯವರು ಈ ರೀತಿ ಪಂಚೆ ಹಾಕ್ಕೊಂಡು ರೆಡಿಯಾಗಿದ್ದರು. ಅಲ್ಲಿಂದ ಎಲ್ಲರೂ ದೇವಸ್ಥಾನದ ಕಡೆ ಹೋಗ್ತಾ ಇದ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಅಂತ ಓಡಿ ಹೋಗ್ತಾ ಇದ್ವಿ. ನಮ್ಮ ಪೂಜೆ ಸ್ಲಾಟ್ ಇದ್ದಿದ್ದು 6:30ಗೆ. ನಾವು ರೂಮ್ ಬಿಟ್ಟಿರೋದೇ 6:20ಗೆ ಫ್ರೆಂಡ್ಸ್. ಹಾಗೂ ಹಿಂಗೂ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಮಾಡಿಸಿದ್ದು ಆಶ್ಲೇಷ ಬಲಿ ಪೂಜೆ. ಈ ಪೂಜೆಗೆ ನಿಮಗೆ ಆನ್ಲೈನಲ್ಲಿ ಸಹ ಟಿಕೆಟ್ ತೊಗೋಬೋದು, ಹಾಗೆ ಅಲ್ಲೇ ಹೋಗ್ಬಿಟ್ಟು ಸಹ ಟಿಕೆಟ್ ತೊಗೋಬೋದು. ಆಶ್ಲೇಷ ಬಲಿ ಪೂಜೆ ಕಾಸ್ಟ್ ಬಂದುಬಿಟ್ಟು 500 ರುಪೀಸ್ ಆಗಿರುತ್ತೆ. ಹಾಗೆ ಈ ಪೂಜೆಗೆ ನಿಮಗೆ 1.5 to 2 hours ಹಿಡಿಯುತ್ತೆ. ಈ ಪೂಜೆ ಸಾಮೂಹಿಕ ಪೂಜೆ ಆಗಿರುತ್ತೆ. ಹಾಗೆ ಇದು ಟೈಮ್ ಸ್ಲಾಟ್ ವೈಸ್ ನಡೆಯುತ್ತೆ. ಪೂಜಾ ಬುಕ್ಕಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ರೀತಿ ಇಲ್ಲಿ ನಮ್ಮ ಹೆಸರು, ಕುಲ, ಗೋತ್ರ ಅದರ ಮೇಲೆ ಸಂಕಲ್ಪನ ಮಾಡ್ತಾರೆ. ನಿಮಗೆ ಬುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಲಾಟ್ ಅದರಲ್ಲೇ ಮೆನ್ಷನ್ ಇರುತ್ತೆ. ನಮ್ಮದು 6:30 ಬ್ಯಾಚ್ ಆಗಿತ್ತು. ಸಂಕಲ್ಪ ಎಲ್ಲ ತೊಗೊಂಡಾದ್ಮೇಲೆ ಶೃಂಗೇರಿ ಮಠ ಅಂತಿರುತ್ತೆ, ಇದ್ರೊಳಗಡೆ ಹೋಗಬೇಕು. ಇಲ್ಲಿ ಈ ರೀತಿ ಕೂರಿಸಿರ್ತಾರೆ. ಹಾಗೆ ಒಬ್ಬರು ಅರ್ಚಕರು ಇದನ್ನು ಪೂಜೆ ಮಾಡ್ತಾರೆ. ಅದು ನಮಗೆ ಲೈವಲ್ಲಿ ಟಿವಿಯಲ್ಲಿ ತೋರಿಸ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಇದು ಸಾಮೂಹಿಕ ಪೂಜೆ ಆಗಿರುತ್ತೆ. ಎಲ್ಲರ ಪರವಾಗಿಯೇ ಒಂದು ಪೂಜೆ ಅಲ್ಲಿ ಮಾಡ್ತಾರೆ ಬ್ಯಾಚ್ ವೈಸ್. ಈ ಪೂಜೆಗೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಹ ಹೋಗ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ ಮೆಂಬರ್ಸ್ದು. ಹಾಗೆ ಆ ಸಾಮೂಹಿಕ ಪೂಜೆ ಮುಗಿದ ಮೇಲೆ ಹೊರಗಡೆ ಬಂದರೆ ಈ ರೀತಿ ಪ್ರಸಾದ ಕೊಡ್ತಾರೆ. ಒಂದೊಂದು ಟಿಕೆಟ್ಗೆ ಒಂದೊಂದು ಪ್ರಸಾದ ಚೀಲನ ಕೊಡ್ತಾರೆ. ಅದನ್ನು ಇಸ್ಕೊಂಡು ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಇಷ್ಟು ಆಶ್ಲೇಷ ಬಲಿ ಪೂಜೆಯ ವಿಧಾನ. ಹಾಗೆ ಇನ್ನೊಂದು ಪೂಜೆ ಸರ್ಪ ಸಂಸ್ಕಾರ. ಈ ಸರ್ಪ ಸಂಸ್ಕಾರಕ್ಕೆ ನಿಮಗೆ ಆನ್ಲೈನಲ್ಲಿ ಅಷ್ಟೇ ಟಿಕೆಟ್ ಸಿಗುತ್ತೆ, ಅಲ್ಲೇ ಬುಕ್ ಮಾಡಬೇಕು. ಅದ್ರ ಕಾಸ್ಟ್ ಬಂದುಬಿಟ್ಟು 4200 ರುಪೀಸ್ ಆಗುತ್ತೆ. ಹಾಗೆ ಸರ್ಪ ಸಂಸ್ಕಾರ ಪೂಜೆ ಕಂಟಿನ್ಯೂ 2 ದಿನ ನಡೆಯುತ್ತೆ. ನಾವು 2 ದಿನವೂ ಅಲ್ಲೇ ಸ್ಟೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಂತಾನೆ ಸಪ್ರೇಟಾಗಿ ರೂಮ್ ಅಕಾಮಿಡೇಷನ್ ಇರುತ್ತೆ. ಸರ್ಪ ಸಂಸ್ಕಾರ ಪೂಜೆ ಮಾಡಿಸುವವರು ಸಸ್ಯಾಹಾರಿ ಆಗಿರಬೇಕು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋ ಯಾವುದೇ ಆಹಾರ ತಿನ್ನಬಾರ್ದು. ದೇವಸ್ಥಾನದ ಸುತ್ತಮುತ್ತ ಇರೋ ಹೋಟ್ಲಲ್ಲೂ ಸಹ ನಿಮಗೆ ಆ ರೀತಿ ಆಹಾರ ಸಿಗುತ್ತೆ, ಆರಾಮಾಗಿ ತಿನ್ಬೋದು, ಏನೋ ಟೆನ್ಷನ್ ಇರಲ್ಲ. ರೂಮ್ ಬುಕ್ಕಿಂಗ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇಲ್ಲಿ ನಿಮಗೆ ಪ್ರತಿದಿನ ಬ್ರೇಕ್ಫಾಸ್ಟ್, ಲಂಚು 2 ಉಚಿತವಾಗಿ ಇರುತ್ತೆ. ನಾವು ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಮಿಲ್ಲೆಟ್ಸ್ ಉಪ್ಪಿಟ್ಟು ಮಾಡಿದರು. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಫ್ಯಾಮಿಲಿ ಫೋಟೋಸ್, ಕಪಲ್ ಫೋಟೋಸ್ ಹಾಗೆ ಎಲ್ಲನೂ ತಗೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊರಟಿದ್ವಿ. ನೆಕ್ಸ್ಟ್ ಟೆಂಪಲ್ ಯಾವುದು ಅಂದರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಅದು ಮೂಲ ಸ್ಥಾನ ಅಂತ ಹೇಳ್ತಾರೆ. ಆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ, ನೀವು ತಪ್ಪದೆ ವಿಸಿಟ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಮೇನ್ ಟೆಂಪಲ್ಲಿಂದ ಲೆಫ್ಟ್ ಸೈಡ್ಗೆ ಹೋಗಿ ರೈಟ್ಗೆ ಹೋದರೆ ಆ ಟೆಂಪಲ್ ರೋಡು ಸಿಗುತ್ತೆ ನಿಮಗೆ. ಅಲ್ಲಿ ಬೋರ್ಡ್ ಸಹ ಇರುತ್ತೆ, ಅದನ್ನು ಫಾಲೋ ಮಾಡಿ. ಇನ್ನು ಈ ಕುಕ್ಕೆ ಸುಬ್ರಹ್ಮಣ್ಯ ಪ್ಲೇಸ್ಗೆ 5000 ವರ್ಷಗಳ ಇತಿಹಾಸ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಸರ್ಪ ಸಂಸ್ಕಾರ ಪೂಜೆಗೇ ಫೇಮಸ್ ಅಂತ ಹೇಳ್ಬೋದು. ಸರ್ಪ ಸಂಸ್ಕಾರ ಪೂಜೆನ ನೀವು ಮುಂಚೆನೇ ಅಂದರೆ 2 ತಿಂಗಳು 3 ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗತ್ತೆ. ಪೂಜೆಗೆ ಬುಕ್ ಮಾಡ್ಕೊಂಡಾದಮೇಲೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ರೂಮ್ ಅಕಾಮಿಡೇಷನ್ಗೆ. ರೂಮ್ ಸಹ ಇಮಿಡಿಯೇಟೇ ಬುಕ್ ಮಾಡ್ಕೋಬೇಕು ಅದೇ ಡೇಟ್ಸ್ಗೆ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿ ನಿಮಗೆ ಬ್ರಿಡ್ಜು ಮತ್ತು ಅಕ್ಕಪಕ್ಕ ನೀರು ಹರಿತಿರೋದು, ಫಿಶ್ಗಳು ಎಲ್ಲ ನೋಡ್ಬೋದು. ಈ ನೀರು ಒಳಗಡೆ ಹಿಡಿದು ಕಲ್ಲ ಮೇಲೆ ಕಲ್ಲಿಟ್ಟು ಮನೆ ಥರ ಕಟ್ಟಿದರೆ ಅವ್ರ ನಿಜ ಜೀವನದಲ್ಲಿ ಮನೆ ಕಟ್ತಾರೆ ಅಂತ ನಂಬಿಕೆ ಇದೆ. ಅದು ನಿಜ ಆಗುತ್ತಾ ಇಲ್ವಾ ನನಗೂ ಗೊತ್ತಿಲ್ಲ. ಮನೆ ಕಟ್ಟೋಕ್ಕೆ ನಮ್ಮ ಶ್ರಮ ಇರಬೇಕಲ್ವಾ ಫ್ರೆಂಡ್ಸ್, ಏನಂತೀರಾ? ಹಾಗೆ ಸರ್ಪ ಸಂಸ್ಕಾರ ಪೂಜೆ ಯಾರು ಮಾಡಿಸ್ತಾರೆ ಅವ್ರಿಗೆ ಇಲ್ಲಿ ರೈಟ್ ಸೈಡಲ್ಲಿ ಯಾಗಶಾಲೆ ಇದೆ. ಅಲ್ಲಿ ಫ್ಯಾಮಿಲಿ ವೈಸು ಒಬ್ಬೊಬ್ಬರೇ ಪೂಜಾರಿಗಳು ನಿಮ್ಮ ಸರ್ಪ ಸಂಸ್ಕಾರ ಪೂಜೆನ ನೆರವೇರಿಸ್ಕೊಡ್ತಾರೆ. ಅರಳಿ ಮರನೂ ತುಂಬ ಫೇಮಸ್ಸು, ನೀವು ಪ್ರದಕ್ಷಿಣೆ ಹಾಕಿ ಹೋದಾಗ. ಹಾಗೆ ನಾವು ಇಲ್ಲಿಂದ ಮುಂದೆ ಹೋಗಿ ಆದಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡ್ಕೊಂಡ್ವಿ. ಇನ್ನು ಈ ಟೆಂಪಲ್ ರೈಟ್ ಸೈಡ್ಗೆ ನಿಮಗೆ ಒಂದು ಬ್ಯೂಟಿಫುಲ್ ಪಾರ್ಕ್ ಸಿಗುತ್ತೆ. ಈ ಪಾರ್ಕು ತುಂಬಾ ಗ್ರೀನರಿ ಆಗಿದೆ. ಹಾಗೆ ಇಲ್ಲಿ ಸ್ಟ್ಯಾಚುಗಳಂತೂ ತುಂಬ ರಿಯಲಿಸ್ಟಿಕ್ ಆಗಿದೆ. ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಳ್ಳೋಕ್ಕೆ ಹಾಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಈ ಪ್ಲೇಸ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಹರಟೆ ಹೊಡೆದ್ವಿ. ನಾವು ಹೋಗಿದ್ದು ಸಮ್ಮರಲ್ಲಿ.
ಇಲ್ಲಿ ಒಂದು ಗಿಡ ಮರ ಸಹ ಅಲ್ಲಾಡ್ತಾ ಇರಲಿಲ್ಲ. ಇಷ್ಟು ಗ್ರೀನರಿ ಮಧ್ಯೆ ಕುತ್ಕೊಂಡು ಸಹ ನಾವಂತೂ ಫುಲ್ ಬೆವರ್ತಾ ಇದ್ವಿ. ಹಾಗೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಅಂತೂ ತುಂಬಾ ಫೇಮಸ್, ಬಟ್ ಇದು ಯಾರಿಗೂ ಗೊತ್ತಿಲ್ಲ, ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಬಿಲದ್ವಾರ ಗುಹೆ ಅಂತ. ಈ ಪ್ಲೇಸ್ ಬಂದು ಕುಮಾರಧಾರ ನದಿಗೆ ಹೋಗೋ ದಾರಿಯ 1 ಕಿಲೋಮೀಟರ್ ದೂರದಲ್ಲಿದೆ. ಗರುಡನ ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸರ್ಪಗಳ ರಾಜನಾದ ವಾಸುಕಿ ಇಲ್ಲಿ ಬಂದು ಗುಹೆ ಮಾಡಿಕೊಂಡು ನೆಲೆಸಿರ್ತಾರೆ. ವಾಸುಕಿ ಸುಮಾರು ವರ್ಷಗಳು ಇಲ್ಲೇ ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ವಾಸುಕಿಯ ಭಕ್ತಿಗೆ ಮೆಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಯವರು ಸಹ ಇಲ್ಲಿ ಬಂದು ಅವರನ್ನು ಭೇಟಿ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದೊಂದು ನೈಸರ್ಗಿಕ ಗುಹೆ, ಅಂದರೆ ನ್ಯಾಚುರಲ್ ಕೇವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಕುಕ್ಕೆಗೆ ಬಂದಾಗ ನೀವು ತಪ್ಪದೆ ವಿಸಿಟ್ ಮಾಡಿ, ವಾಸುಕಿಯ ಆಶೀರ್ವಾದ ಪಡೆದುಕೊಳ್ಳಿ. ಹಾಗೆಯೇ ಅಲ್ಲಿಂದ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಪ್ರಸಾದಕ್ಕೋಸ್ಕರ ದೇವಸ್ಥಾನದ ಹತ್ರ ಬಂದ್ವಿ. ಮಧ್ಯಾಹ್ನ ಅನ್ನಪ್ರಸಾದ ನಿಮಗೆ 12 ಗಂಟೆಯಿಂದ 2:30ವರೆಗೂ ಇರುತ್ತೆ. ಎಷ್ಟು ಬಿಸಿಲು ಅಂದರೆ ನಾವಂತೂ ಬೆವರಲ್ಲೇ ಸ್ನಾನ ಮಾಡ್ತಾಯಿದ್ವಿ. ಹಾಗೆ ಹೋಗಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ಮಂಗಳೂರು ಕಡೆ ಹೋದ್ವಿ. ಇದಾಗಿತ್ತು ನನ್ನ ಕುಕ್ಕೆ ಸುಬ್ರಹ್ಮಣ್ಯದ ಪೂಜಾ ಎಕ್ಸ್ಪೀರಿಯೆನ್ಸ್ ಹಾಗೂ ಗೈಡೆನ್ಸ್. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅವರು ದಯವಿಟ್ಟು ಯೂಸ್ಫುಲ್ ಅಂತ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.